ಸಿಂಹರಾಶಿ ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥದ್ದು. ನೀವು ಯಾವುದೇ ವ್ಯವಹಾರವನ್ನು ಆರಂಭ ಮಾಡಿ, ವ್ಯಾಪಾರವನ್ನು ಮಾಡಿ, ನಿಮ್ಮ ಮಕ್ಕಳು ನಿಮಗೆ ಅನುಕೂಲವನ್ನು, ಸಹಾಯವನ್ನು, ಬೆಂಬಲವನ್ನು ಸೂಚಿಸ್ತಾರೆ ಅಂತ ಹೇಳಿ ಅರ್ಥ. ದುಶ್ಚಟಗಳಿಂದ ದೂರ ಇದ್ದರೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಯಾರು ಕೆಲವೊಂದಷ್ಟು ಕೆಟ್ಟ ಅಭ್ಯಾಸಗಳನ್ನು ಇಟ್ಟುಕೊಂಡಿದ್ದೀರಿ, ಅದರಿಂದ ಹೊರಬರಬೇಕು, ಅದನ್ನು ಆದಷ್ಟು ದೂರ ಮಾಡಬೇಕು. ಆಗ ಮಾತ್ರ ಆರೋಗ್ಯದಲ್ಲಿ ಸರಿಯಾದಂತಹ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಗತ್ತೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯತ್ನ ಏನು ನಡೆದಿದೆ ಅದಕ್ಕೆ ಉತ್ತಮವಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿಕ್ಕೆ ಇದು ಸರಿಯಾದಂತಹ ಸಂದರ್ಭ, ದಿವಸ ಅಂತ ಹೇಳಬೇಕು. ಉದ್ಯೋಗ ಬದಲಾವಣೆಯಿಂದ ತೊಂದರೆಯಾಗುತ್ತೆ. ಯಾರು ನೌಕರರು ನಿಮ್ಮ ಉದ್ಯೋಗವನ್ನು ಬದಲಾಯಿಸಬೇಕು ಅಂತಲೋ ಅಥವಾ ಮೇಲಧಿಕಾರಿಗಳ ಒತ್ತಡದಿಂದ ನಮ್ಮ ಉದ್ಯೋಗ ಬದಲಾದರೆ ಅದರಿಂದ ನಿಮಗೆ ತೊಂದರೆ ಇರತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಸಮಸ್ಯೆ ಜೊತೆಗೆ ತೊಂದರೆಯಾಗ್ತಕ್ಕಂಥದ್ದು. ನಿಮ್ಮ ಅನಗತ್ಯವಾದಂತಹ ಪ್ರಲಾಪಗಳು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದರೆ, ಸಮಾಜಕ್ಕೆ ಗೌರವವನ್ನು ಕೊಟ್ಟು ನಡೆಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ಗೌರವಕ್ಕೆ ಧಕ್ಕೆ ಬರತಕ್ಕಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಆತ್ಮಗೌರವ ಬಹಳ ಮುಖ್ಯ. ಸಮಾಜದಲ್ಲಿ ನೀವು ಗೌರವ ಸಂಪಾದನೆಯನ್ನು ಮಾಡುವಂಥದ್ದು ಬಹಳ ಕಷ್ಟ ಇದೆ. ಆದರೆ ಆ ಗೌರವಕ್ಕೆ ಧಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಆಗಬಹುದು. ಶುಭವಾಗಿ. ಕನ್ಯಾ ರಾಶಿ ಸ್ಥಿರಾಸ್ತಿಯಿಂದ ಅನುಕೂಲವಾಗ್ತಕ್ಕಂಥದ್ದು. ನಿಮ್ಮ ಸ್ವಯಾರ್ಜಿತ, ಪಿತ್ರಾರ್ಜಿತ, ಪೂರ್ವಾರ್ಜಿತ ಯಾವುದೇ ಇರಲಿ, ಆ ಆಸ್ತಿ ನಿಮಗೆ ಈ ದಿವಸ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ. ನಿಮ್ಮ ವ್ಯವಹಾರಕ್ಕೆ ಅಥವಾ ಸಮಾಜದಲ್ಲಿ ನಿಮ್ಮ ಒಂದು ಸ್ಥಾನಮಾನಕ್ಕೆ ಆ ಆಸ್ತಿಯಿಂದ ವಿಶೇಷವಾದಂತಹ ಬೆಲೆ ಸಿಕ್ಕುವಂಥದ್ದು. ವಾಹನ ಯೋಗವೂ ಕೂಡ ಈ ದಿವಸ ಇರುವಂಥದ್ದು. ಹೊಸತಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಏನಾದರೂ ಆಲೋಚನೆಗಳಿದ್ದರೆ ಈ ದಿವಸ ಅದರ ಬಗ್ಗೆ ಸರಿಯಾದಂತಹ ನಿರ್ಣಯವನ್ನು ನೀವು ಮಾಡಬಹುದಾಗಿರುತ್ತೆ. ಮಿತ್ರರಿಂದ ಸಹಾಯವಾಗತಕ್ಕಂತಹ ದಿವಸ. ನಿಮ್ಮ ಸ್ನೇಹಿತರು ನಿಮ್ಮ ವ್ಯವಹಾರಕ್ಕೆ, ನಿಮಗೆ ಬೇಕಾದಂತಹ ಅಗತ್ಯತೆಗೆ ಸಹಾಯವನ್ನು, ಪರಿಪೂರ್ಣವಾದಂತಹ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ಅದರ ಅರ್ಥ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಒಂದು ರೀತಿಯ ಜೀವಭಯದ ವಾರ್ತೆ ನಿಮಗೆ ಬರುತ್ತೆ. ಅಂದರೆ ಏನಾಗಿಬಿಡುತ್ತೋ, ಯಾವುದೋ ಕಾಯಿಲೆನೋ ಅಥವಾ ಶರೀರದಲ್ಲಿರತಕ್ಕಂತಹ ಏನೋ ತೊಂದರೆಯೋ ನಿಮ್ಮ ಜೀವಭಯವನ್ನು ತೋರಿಸ್ತಕ್ಕಂತಹದ್ದು, ಜೀವ ಭಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಸರಿಯಾಗಿ ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಬಂಧುಗಳ ಸಹಾಯವನ್ನು ಕೇಳ್ತೀರಿ, ಆದರೆ ಅವರಿಂದ ಸಹಾಯ ಆಗೋದಿಲ್ಲ, ಅವಮಾನವಾಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಆ ರೀತಿಯಲ್ಲಿ ನಿಮ್ಮ ಜೀವದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಪಾಲುದಾರಿಕೆಯಿಂದ ಧನಲಾಭ ಅಂತಕ್ಕಂತಹ ಫಲ ಈ ದಿವಸ ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಇರತಕ್ಕಂಥದ್ದು. ಪಾಲುದಾರಿಕೆಯಲ್ಲಿ ನೀವೇನಾದರೂ ಹಣವನ್ನು ತೊಡಗಿಸಿ ಮುಂದೆ ವ್ಯವಹಾರವನ್ನು ಮುಂದುವರಿಸಬೇಕು ಅಂತ ಹೇಳಿ ಆಲೋಚನೆ ಇದ್ದರೆ ಅದರಿಂದ ಹಣದ ಲಾಭ ದ್ವಿಪಟ್ಟಾಗತಕ್ಕಂತಹ ಸಾಧ್ಯತೆ. ಬೇರೆಯವರ ವಿಷಯ ಆಸಕ್ತಿ, ಇದು ಮನುಷ್ಯನಿಗೆ ಸಹಜ ಸ್ವಭಾವವಾಗಿರ್ತಕ್ಕಂಥದ್ದು. ಹಲವಾರು ಜನ ಈ ರೀತಿಯ ವಿಚಾರಗಳಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ನೀವೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದರೆ ಬೇರೆಯವರ ವಿಷಯ ಅನಗತ್ಯ ಅನ್ನುವಂತಹ ಸಿದ್ಧಾಂತಕ್ಕೆ ಬಂದರೆ ಬಹಳ ಒಳ್ಳೆಯದಾಗಿರುತ್ತೆ. ವ್ಯವಹಾರದಲ್ಲಿ ಕಾರ್ಯಜಯವನ್ನು ಸಾಧಿಸ್ತೀರಿ. ವ್ಯಾಪಾರದಲ್ಲಿ ಅಥವಾ ನೀವು ಮಾಡತಕ್ಕಂತಹ ವ್ಯವಹಾರಗಳಲ್ಲಿ ನಿಮಗೆಲ್ಲ ರೀತಿಯಿಂದಲೂ ಕೂಡ ಲಾಭ, ಅನುಕೂಲ ಅನ್ನುವಂಥದ್ದು ಆಗುತ್ತೆ. ಆದರೆ ಮಿತ್ರರೇ ಶತ್ರುಗಳಾಗ್ತಾರೆ. ಯಾರನ್ನು ನೀವು ನಿಮ್ಮ ಮಿತ್ರರು, ಆತ್ಮೀಯರು ಅಂತ ಹೇಳಿ ನೀವು ಅಭಿನಂದಿಸ್ತೀರೋ ಅಥವಾ ಅವರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಿರೋ ಅವರೇ ನಿಮಗೆ ವಿರುದ್ಧವಾದಂತಹ ಮನಸ್ಥಿತಿಯಲ್ಲಿ ವ್ಯವಹರಿಸ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು. ಆತ್ಮಗೌರವಕ್ಕೆ ಧಕ್ಕೆ ಬರತಕ್ಕಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ನಿಮ್ಮ ಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರತಕ್ಕಂಥದ್ದು.
ಉತ್ತಮ ಅವಕಾಶಕ್ಕಾಗಿ ಕಾಯ್ತೀರಿ. ಆದರೆ ಬೇಸರವಾಗುತ್ತೆ, ಅಂತಹ ಅವಕಾಶಗಳು ಬರುವುದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಯೋಚನೆಯಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗದಲ್ಲಿ ಬದಲಾವಣೆ, ಅದರಿಂದ ಚಿಂತೆ, ನಷ್ಟ, ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂತಹ ದಿವಸ. ಅದೆಲ್ಲವೂ ಕೂಡ ಗ್ರಹಗತಿಯ ಪರಿಣಾಮ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕು. ನಿರಾಸೆ ಜೊತೆಗೆ ಅನಿರೀಕ್ಷಿತವಾದಂತಹ ಪ್ರಯಾಣ ನಿಮ್ಮ ಆಲೋಚನೆಯಲ್ಲಿರುವುದಿಲ್ಲ. ಹಾಗಾಗಿ ತತ್ಕ್ಷಣದಲ್ಲಿ ಪ್ರಯಾಣವನ್ನು ಮಾಡಬೇಕಾದಂತಹ ಒಂದು ವಾತಾವರಣ ಏರ್ಪಾಟಾಗಬಹುದು. ಮಿತ್ರರನ್ನು ನಂಬಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಸ್ನೇಹಿತರನ್ನು ಯಾವುದೋ ಸಹಾಯಕ್ಕೋ, ಇನ್ನೊಂದು ಸಹಕಾರಕ್ಕೋ, ಅಥವಾ ಮಾರ್ಗದರ್ಶನಕ್ಕೋ, ಅಥವಾ ಅವರಿಂದ ಏನೋ ಒಂದಷ್ಟು ಕೆಲಸಗಳ ಆಗತ್ತೆ ಅಂತ ಹೇಳಿ ನಂಬಿಕೊಂಡು ನೀವು ಮೋಸ ಹೋಗ್ತಕ್ಕಂಥದ್ದು. ಅವರಿಂದ ಯಾವ ಕೆಲಸಗಳು, ಯಾವ ಸಹಾಯವೂ, ಯಾವ ಬೆಂಬಲವೂ ನಿಮಗೆ ದೊರಕೋದಿಲ್ಲ ಅಂತ ಹೇಳಬೇಕು. ದುರಾಲೋಚನೆಗಳನ್ನು ನಿಯಂತ್ರಣ ಮಾಡಬೇಕು. ಯಾವಾಗ ನಾವು ಅಂದುಕೊಂಡಂತಹ ಕೆಲಸಗಳು ಆಗೋದಿಲ್ವೋ ಆಗ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂತಹ, ವಾಮಮಾರ್ಗದ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂತಹ ಮನಸ್ಸು ಬರುವಂಥದ್ದು. ಆ ರೀತಿಯ ಆಲೋಚನೆಗಳು ಬೇಡ ಅಂತ ಅರ್ಥ. ಮೋಸ ಅಥವಾ ನಷ್ಟವನ್ನು ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ಮಾನಸಿಕವಾದಂತಹ ಸ್ಥಿತಿ ದೃಢವಾಗಿರಬೇಕು. ಏನು ಬಂದರೂ ಕೂಡ ನಾನು ಅದನ್ನು ಎದುರಿಸಬಲ್ಲೆ ಅನ್ನುವಂತಹ ಧೈರ್ಯ, ಸ್ಥೈರ್ಯ ನಿಮಗಿರಬೇಕಾಗತ್ತೆ. ಮನೆಯವರ ಅಸಹಕಾರವೂ ಕೂಡ ಬೇಸರವಾಗುತ್ತೆ. ಮನೆಯಲ್ಲೂ ಕೂಡ ಯಾರೂ ನಿಮಗೆ ಸಹಕಾರವನ್ನು ನೀಡುವುದಿಲ್ಲ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.